ನಮಸ್ಕಾರ ಪ್ರಿಯ ವೀಕ್ಷಕರೇ, ಆರೋಗ್ಯ ಕುರಿತಾದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇಂದು ಕ್ಯಾನ್ಸರ್ನಲ್ಲಿ ವಿಶೇಷವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಇಂದು ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಾಂತಲಿಂಗ್ ನಿಗುಡ್ಗಿ ಅವರು. ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ ವಿಶೇಷವಾಗಿ ಯಾಕೆ ಅಂತ ಅಂದರೆ, ನವೆಂಬರ್ ತಿಂಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಜಾಗೃತಿ ಕುರಿತು ಜನರಿಗೆ ಮಾಹಿತಿಯನ್ನು ತಲುಪಿಸಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಾಂತಲಿಂಗ್ ನಿಗುಡ್ಗಿ ಅವರು ಒಂದೆರಡು ತಮ್ಮ ಶ್ವಾಸಕೋಶದ ಒಂದು ಕ್ಯಾನ್ಸರ್ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಶ್ವಾಸಕೋಶ ಕ್ಯಾನ್ಸರ್ ಅಂದರೆ ಏನು? ಸೊ ಶ್ವಾಸಕೋಶ ಅಂತಂದರೆ ನಾವು ಪುಪ್ಪಸ್ ಅಂತ ಹೇಳ್ತೇವೆ ಅಥವಾ ಲಂಗ್ಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಕಂಡ್ರೆ ಅದಕ್ಕೆ ಶ್ವಾಸಕೋಶದ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ. ಈ ಶ್ವಾಸಕೋಶದ ಕ್ಯಾನ್ಸರ್ನ ಹೇಗೆ ಪತ್ತೆ ಮಾಡ್ತೀರಾ ಸರ್? ಸೊ ಯಾವುದೇ ಒಂದು ಕ್ಯಾನ್ಸರ್ ಅಂತಂದರೆ ಅದರ ಲಕ್ಷಣಗಳಿರುತ್ತೆ, ಅಂದರೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಯಾವ ಭಾಗಕ್ಕೆ ಅದು ಎಫೆಕ್ಟ್ ಆಗಿರುತ್ತೆ ಅದರದೇ ಆದ ಸಿಂಪ್ಟಮ್ಸ್ ಆಗಲಿ ಅದರದೇ ಆದ ಲಕ್ಷಣಗಳು ಬರುತ್ತೆ. ಅದೇ ರೀತಿಯಾಗಿ ಶ್ವಾಸಕೋಶಕ್ಕೆ ತಗೊಂಡಾಗ ಕೆಮ್ಮಿಸೋದು, ಮತ್ತು ಚೆಸ್ಟ್ ಪೇನ್ ಅಂತ ಹೇಳ್ತೀವಿ, ಎದೆ ನೋವು ಆಗೋದು, ಅಥವಾ ಕೆಮ್ಮಲ್ಲಿ ರಕ್ತ ಬರೋದು, ಇವೆಲ್ಲ ಏನಾಗುತ್ತೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ನಮಗೆ ಕಾಣಿಸುತ್ತೆ. ಮತ್ತು ವೇಟ್ ಲಾಸ್ ಆಗೋದು, ಸ್ವರ ಬೀಳೋದು, ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತ ಹೇಳ್ತೇವೆ. ಮತ್ತು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆದಾಗ ತಲೆನೋವು ಇರ್ಬೋದು ಅಥವಾ ಬೋನ್ ಪೇನ್ಸ್ ಅಂತ ಹೇಳ್ತೇವೆ. ಇವೆಲ್ಲ ಏನಿದೆ ಶ್ವಾಸಕೋಶದ ಲಕ್ಷಣಗಳು. ಸರಿ, ಶ್ವಾಸಕೋಶದ ಅಂಶಗಳಲ್ಲಿ ಅಪಾಯಕಾರಿ ಅಂಶ ಅನ್ನೋದು ಯಾವುದು ಸರ್? ಸೊ ರಿಸ್ಕ್ ಫ್ಯಾಕ್ಟರ್ಸ್ಗಳು ಏನು ಅಂತ. ಸೊ ನಮ್ಗೆ ಗೊತ್ತಿದ್ದಂಗೆ ಕ್ಯಾನ್ಸರ್ ಆಗಬೇಕಾದ್ರೆ ಕೆಲವು ನೋನ್ ಫ್ಯಾಕ್ಟರ್ಸ್ ಇದೆ, ಕೆಲವು ಅನ್ನೋನ್ ಫ್ಯಾಕ್ಟರ್ಸ್ ಇದೆ. ನೋನ್ ಫ್ಯಾಕ್ಟರ್ಸ್ ತಗೊಳ್ಳೋಣ, ಯಾಕಂದರೆ ಅನ್ನೋನ್ ಫ್ಯಾಕ್ಟರ್ಸ್ ಅದು ಇನ್ನೂ ನಮಗೆ ಗೊತ್ತಿಲ್ಲ ಮಾಹಿತಿ ಯಾಕೆ ಆಗ್ತಾ ಇದೆ ಅಂತ. ಸೊ ನೋನ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಆದಾಗ ತಂಬಾಕು. ಸೊ ತಂಬಾಕು ಸೇವನೆ ಏನಿದೆ ಅಲ್ಲ, ಇದು ಮೋಸ್ಟ್ ಕಾಮನ್ ಕಾಸ್ ಆಫ್ ಲಂಗ್ ಕ್ಯಾನ್ಸರ್. ಅಂದರೆ 100 ಜನ ನಾವು ತಗೊಂಡಾಗ 80 ಕ್ಯಾನ್ಸರ್ ಆಗೋದು ಈ ಸ್ಮೋಕರ್ಸಲ್ಲಿ. ಅದರ್ ವೇ ಆಫ್ ಹೇಳ್ಬೇಕಂತಂದರೆ, ಯಾರು ತಂಬಾಕು ಸೇವನೆ ಮಾಡ್ತಾರೆ ಅವ್ರಿಗೆ ಕ್ಯಾನ್ಸರ್ ಆಗೋದು ಖಚಿತ ಅಂತ. ಕ್ಯಾನ್ಸರ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ಬೇರೆ ಹಾರ್ಟ್ ಡಿಸೀಸ್ ಆಗ್ಬೋದು, ಇಲ್ಲ ಸೆರಿಬ್ರೋವ್ಯಾಸ್ಕ್ಯುಲರ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಇವೆಲ್ಲ ಆಗೋದಂತೂ ಖಚಿತ. ಸೊ ಈ ತಂಬಾಕು ಸೇವನೆ ಏನಿದೆ ಅಲ್ಲ, ಅದು ಎಷ್ಟು ಆ ವ್ಯಕ್ತಿ ಒಂದು ದಿವಸದಲ್ಲಿ ಎಷ್ಟು ತಗೊಳ್ತಾ ಇದ್ದಾನೆ ಮತ್ತು ಎಷ್ಟು ವರ್ಷದಿಂದ ತಗೊಳ್ತಾ ಇದ್ದಾನೆ, ಇದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಅದು ನಾವು 10 years ಪ್ಯಾಕ್ ಅಂತ ಹೇಳ್ತೇವೆ, 10 ಪ್ಯಾಕ್ ಇಯರ್ಸ್ ಅಂತ ಹೇಳ್ತೇವೆ. ಅಂದರೆ 10 ವರ್ಷದಿಂದ ಆ ಮನುಷ್ಯ ಏನಿದೆ ಒಂದು ಇಯರ್ ಕೂಡ ಇನ್ಕ್ಲೂಡಿಂಗ್ ಆಗುತ್ತೆ, ಸ್ಮೋಕ್ ಮಾಡ್ತಾ ಇದ್ದಾನೆ, ಒಂದು ದಿನಕ್ಕೆ 1 ಪ್ಯಾಕ್ ಯೂಸ್ ಮಾಡ್ತಾ ಇದ್ದಾನೆ, ಆ ಥರ. ಸೊ ಇದ್ರ ಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಟೊಬ್ಯಾಕೋ ಇಸ್ ಅ ಮೋಸ್ಟ್ ಕಾಮನ್. ಎರಡನೇದಾಗಿ ತೊಗೊಂಡಾಗ ಇದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್. ಅವರು ಸ್ಮೋಕಿಂಗ್ ಮಾಡಲಿಲ್ಲ ಅಂತಂದ್ರು ಎನ್ವೈರ್ಮೆಂಟಲ್ಲಿ ಸ್ಮೋಕ್ ಇದ್ದಾಗ ಅದು ಎಕ್ಸ್ಪೋಸ್ ಆದರೂ ಸಹ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಈ ಇಂಡಸ್ಟ್ರಿಯಲ್ಗಳಲ್ಲಿ ವರ್ಕರ್ಸ್ ಇರ್ಬೋದು, ಎಸ್ಪೆಷಲಿ ನಮ್ದಿದು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ತೊಗೊಂಡಾಗ ಆಸ್ಬೆಸ್ಟೋಸ್ ಅಂತ ಒಂದು ಇದು ಬರುತ್ತೆ, ಕೆಮಿಕಲ್. ಆಸ್ಬೆಸ್ಟೋಸ್ ಇರ್ಬೋದು, ಕ್ರೋಮಿಯಂ, ಕ್ಯಾಡ್ಮಿಯಂ, ಇವೆಲ್ಲ ಏನಿದೆ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ ಲಂಗ್ ಕ್ಯಾನ್ಸರ್ಸಿಗೆ. ಅದಕ್ಕೋಸ್ಕರ ಅವರು ಇಂಡಸ್ಟ್ರಿಯಲ್ ಇದೇನು ಅವ್ರದ್ದು ಮಹತ್ವ ಕೊಡ್ತಾರೆ ಅಂತಂದರೆ ಸೇಫ್ಟಿ ಮೆಜರ್ಸ್ ತಗೊಳ್ಳಿ ಅಂತ. ಸೊ ಇದು ಎರಡನೇ ರಿಸ್ಕ್ ಫ್ಯಾಕ್ಟರ್. ಮೂರನೇದಾಗಿ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಅಥವಾ ಜೆನೆಟಿಕ್ ಕಾಸ್ ಇರ್ಬೋದು, ಜೆನೆಟಿಕ್ಕಿಂದನೂ ಬರೋ ಚಾನ್ಸ್ ಇರುತ್ತೆ. ಸೊ ಇವೆಲ್ಲ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಶ್ವಾಸಕೋಶ ಕ್ಯಾನ್ಸರ್ ಆಗಲಿಕ್ಕೆ ಅಂತ. ಸರ್, ಈಗ ಇದು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರಲ್ಲೂ ಕಾಣಿಸುತ್ತೆ ಸರ್? ಇಬ್ಬರಲ್ಲಿ ಕಾಣಿಸುತ್ತೆ, ಗಂಡ್ಸ್ ಮಕ್ಕಳಲ್ಲಿ ಜಾಸ್ತಿ ಕಾಣಿಸುತ್ತೆ. ಸೊ ಇದು ನಾವು ಭಾರತದ ಇದರ ಮಾತಾಡ್ಬೇಕಂತಂದರೆ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಗಂಡ್ಸ್ ಜನರಲ್ಲಿ ಲಂಗ್ ಕ್ಯಾನ್ಸರ್. ಓರಲ್ ಕ್ಯಾವಿಟಿ ಆಗಿದ್ಮೇಲೆ ಲಂಗ್ ಕ್ಯಾನ್ಸರ್ ಮೋಸ್ಟ್ ಕಾಮನ್. ಇನ್ಫ್ಯಾಕ್ಟ್ ಈ ದೊಡ್ಡ ಸಿಟಿ, ಅರ್ಬನ್ ಸಿಟಿಯಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರೇ ಆಗಿದೆ. ಇದಕ್ಕೇನಾದರೂ ಏಜ್ ಲಿಮಿಟ್ ಇದೆ ಸರ್? ಅಂದರೆ ಈಗ ಒಬ್ಬ ವ್ಯಕ್ತಿ ತನಗೆ ಬುದ್ಧಿ ಬಂದಾಗಿಂದ, ಅಂದರೆ 18 ವರ್ಷದಿಂದ ತಿನ್ನೋಕೆ ಶುರು ಮಾಡ್ದ ಅಂತ ಅನ್ಕೊ, ಅವನಿಗೆ ಒಂದು 10 ವರ್ಷನೋ 20 ವರ್ಷನೋ 30 ವರ್ಷ ಬಿಟ್ಟು ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಕಾಮನ್ ಆಗಿ ನಾವು ನೋಡೋ ಏಜ್ ಗ್ರೂಪ್ ಅಂತಂದರೆ 50+60 ಇಯರ್ಸ್ ಆಗೋಣ ನಾವು ನೋಡುವಂಥದ್ದು ಕ್ಯಾನ್ಸರ್. ಯೂಶಲಿ ಏಜ್ಡ್ ಗ್ರೂಪಲ್ಲಿ ಬರುವಂಥ ಕ್ಯಾನ್ಸರ್.
ಅಂದ್ರೆ ತಿಂದಿದ್ದೆಲ್ಲ ಆದ್ಮೇಲೆ ಎಕ್ಸ್ಪೋಜರ್ ಅದು ಆ ಮಟ್ಟಿಗೆ ಆಗಿದ ಮೇಲೆ ಓಕೆ ಅದು ಏನಾಗುತ್ತೆ, ನಮ್ಮ ಸೆಲ್ಸ್ಗಳೆಲ್ಲ ಮಾರ್ಪಟ್ಟು ಹೋಗಿದ ಮೇಲೆ ಅದು ಕ್ಯಾನ್ಸರ್ ಆಗುತ್ತೆ. ಸರ್ ಇದನ್ನ ಹೇಗೆ ತಡೆಗಟ್ಟಬೇಕು? ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಸ್ಮೋಕಿಂಗ್ ಅಂದರೆ ಟೊಬ್ಯಾಕೋ ಆಗಿರೋದ್ರಿಂದ ಟೊಬ್ಯಾಕೋವನ್ನು ಕಂಪ್ಲೀಟ್ ಸ್ಟಾಪ್ ಮಾಡೋದು. ಯಾರು ಟೊಬ್ಯಾಕೋ ತಂಬಾಕು ಸೇವನೆ ಮಾಡ್ತಾ ಇದ್ರಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ 50% ಚಾನ್ಸ್ ಇಮಿಡಿಯೇಟಾಗಿ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ. ಮತ್ತು ನೀವು ಹಾಗೆ ಬಿಡ್ತಾ ಹೋದಂಗೆ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಕಾಮನ್ ಪ್ರಿವೆನ್ಷನ್ ಯಾವುದಂತಂದರೆ ಸ್ಟಾಪ್ ಟೊಬ್ಯಾಕೋ ಯೂಸ್. ಮತ್ತು ಈ ಇಂಡಸ್ಟ್ರಿಯಲ್ ರಿಸ್ಕ್ ಫ್ಯಾಕ್ಟರ್ ಹೇಳಿದೆ ನಾನು. ಇಂಡಸ್ಟ್ರಿ ರಿಸ್ಕ್ ಫ್ಯಾಕ್ಟರ್ ಅಂದರೆ ಆ ಇಂಡಸ್ಟ್ರಿದ ರಿಲೇಟೆಡ್ ಸೇಫ್ಟಿ ಮೆಜರ್ಸ್, ಮಾಸ್ಕ್ ಬಳಸೋದಾಗಲಿ ಅಥವಾ ಕ್ಯಾಪು ಮಾಸ್ಕು, ಸ್ಕಿನ್ಗಳಿಗೆ ಎಕ್ಸ್ಪೋಜರ್ ಆದರೆ ವಾಶ್ ಮಾಡೋದು, ಇದೆಲ್ಲ ಅವ್ರದ್ದು ಗೈಡ್ಲೈನ್ಸ್ ಪ್ರಕಾರ ಅವ್ರು ಮಾಡಿಕೊಂಡ್ರೆ ಅದು ರಿಸ್ಕ್ ಫ್ಯಾಕ್ಟರ್ಸ್ ಕಮ್ಮಿ ಆಗುತ್ತೆ. ಚಾನ್ಸಸ್ ಆಫ್ ಕ್ಯಾನ್ಸರ್ ಆಗೋದು ಮುಂದೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇದು ಬರೋಕ್ಕಿಂತ ಮುಂಚೆ ತಂದ ಎದೆ ನೋವಾಗೋದು ಇದೆಲ್ಲ ಒಳಗಡೆ ಲಕ್ಷಣ ಕಾಣಿಸ್ತಾ ಇರುತ್ತೆ. ಹಾಗಲ್ಲ, ಅದೇ ಅದನ್ನು ಹೇಳ್ದಲ್ಲ, ಕಾಮನ್ ಆಗಿ ಅದರ ಲಕ್ಷಣಗಳು ಕಾಣಿಸೋದು ಏನಂತಂದರೆ ಕೆಮ್ಮು. ಈಗ ನಿಮಗೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ. ಹೌದು, 6 ವಾರದಿಂದ ಕೆಮ್ಮು ಇದೆ ಅಂತಂದರೆ ಹೋಗಿ TB ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸಾಧಾರಣವಾಗಿ ಈಗ ನಮಗೆ ಸಾಕಷ್ಟು ಜನರಿಗೆ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ. ಇದು ನೆಗಡಿ ಬಂದಾಗ ಗಂಟಲು ಬ್ಯಾನಿ ಅದು ಅವಾಗೂ ಕೆಮ್ಮು ಬರುತ್ತೆ. ಸೊ ಆ ಕೆಮ್ಮು ಈ ಕೆಮ್ಮು ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಏನು ಮಾಡ್ತೇವೆ ನಾವು, ಡಾಕ್ಟರ್ ಹತ್ರ ಹೋಗ್ತೇವೆ, ಒಂದು ಆ್ಯಂಟಿಬಯೋಟಿಕ್ ಏನಾದರೂ ಕೊಟ್ಟಾಗ ಅದು ಕಮ್ಮಿ ಆಗುತ್ತೆ, ನಾವು ಅಲ್ಲೇ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ. ಸೊ ಅದು ಪುನಃ ಮತ್ತೆ 1 ತಿಂಗಳಾಗಿದ ಮೇಲೆ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ನಮಗೆ ಅದು ಅರ್ಲಿ ಸ್ಟೇಜಲ್ಲಿ ಸಿಗೋದು ಸ್ಟೇಜ್ ಮುಂದಕ್ಕೆ ಹೋಗ್ಬಿಡುತ್ತೆ, ಅಡ್ವಾನ್ಸ್ ಸ್ಟೇಜ್ ಆಗಿಬಿಡುತ್ತೆ. ಸೊ ಇದು ಬರೋದೇ ಒಂದು ಕಣ್ಮರಿಯಾಗೆ ಬರುತ್ತೆ, ಅಂದರೆ ಅಡ್ವಾನ್ಸ್ ಸ್ಟೇಜಲ್ಲೇ ಬರೋದು. ಅದರಲ್ಲಿ ನಮ್ಮದು ನಿರ್ಲಕ್ಷಣೆ ಆಯಿತು ಅಂತಂದರೆ ಅದು ಮತ್ತು ಕೈ ಮೀರಿ ಹೋಗೋ ಲಕ್ಷಣಲ್ಲಿ ಬರುತ್ತೆ ಅಂತ ನಾವು ಇದು ಮಾಡ್ತೀವಿ. ಸೊ ಈಗ ನಾವು ಕೆಮ್ಮು, ಮೋಸ್ಟ್ ಕಾಮನ್ ಕೆಮ್ಮು, ಕೆಮ್ಮಲ್ಲಿ ರಕ್ತ ಕಾಣಿಸೋದಾಗಲಿ, ಚೆಸ್ಟ್ ಪೇನ್, ಎದೆ ನೋವಾಗೋದು, ಇವೆಲ್ಲ ಅದರದ್ದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಮುಂಚೆ ಹೇಳ್ದಂಗೆ. ಸರ್ ನಾನು ಸ್ಕ್ರೀನಿಂಗ್ ಹೇಗೆ ಮಾಡ್ತೀರಾ? ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಕ್ಸಸ್ ಆಗಬೇಕಂತಂದರೆ ನಾವು ಅರ್ಲಿ ಸ್ಟೇಜಲ್ಲಿ ಪಿಕಪ್ ಮಾಡೋದು. ಸೊ ಅದೇ ಇದರಲ್ಲಿ ಸ್ಕ್ರೀನಿಂಗ್ ಅಂತ ನಾವು ಶಬ್ದ ಯೂಸ್ ಮಾಡ್ತೇವೆ. ಸ್ಕ್ರೀನಿಂಗ್ ಅಂದರೆ ಏನು ಅಂದರೆ ಯಾವುದೇ ರೋಗದ ಲಕ್ಷಣ ಬರೋದಕ್ಕೆ ಮುಂಚೆ ಅದು ನಾವು ಕಂಡುಹಿಡಿದರೆ ಅದು ನಮ್ಗೆ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ಮೋಸ್ಟ್ ಕಾಮನ್ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ಸ್ತನದ ಸ್ಕ್ರೀನಿಂಗ್ ಮಾಡ್ತೇವೆ, ಮೆಮೊಗ್ರಫಿ ಮಾಡ್ತೇವೆ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ, ಮೆಮೊಗ್ರಫಿ ಅಂತ ಹೇಳ್ತೇವೆ. ಗರ್ಭಕೋಶದ ಕ್ಯಾನ್ಸರ್ ಸ್ಕ್ರೀನಿಂಗ್ ನಾವು ಮಾಡಬೇಕಾದ್ರೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಇದು ಸ್ತನದ ಕ್ಯಾನ್ಸರ್, ಗರ್ಭಕೋಶ. ಅದೇ ರೀತಿಯಾಗಿ ನಾವು ಶ್ವಾಸಕೋಶದನ್ನು ಸ್ಕ್ರೀನಿಂಗ್ ಮಾಡ್ಬೋದೇನು ಅಂತ ನಮ್ಮದು ಭಾಳಷ್ಟು ವರ್ಷಗಳಿಂದ ಇದು ಡಿಬೇಟ್ ಇದೆ. ಸ್ಕ್ರೀನಿಂಗ್ ನಾವು ಮಾಡ್ಬೋದು, ಬಟ್ ಅದು ಲೋ ಡೋಸ್ ಸಿಟಿ ಸ್ಕ್ಯಾನ್ ಅಂತ ಯೂಸ್ ಮಾಡ್ತೇವೆ. ಅಂದರೆ ಈಗ ಸಾಧಾರಣವಾಗಿ ನಾವು ಸಿಟಿ ಸ್ಕ್ಯಾನ್ ಮಾಡ್ತೇವೆ, ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಲೋ ಡೋಸ್, ಲೋ ಎಕ್ಸ್ರೇ ಎನರ್ಜಿ ಯೂಸ್ ಮಾಡಿ ನಾವು ಲಂಗ್ ಎಕ್ಸ್ಪೋಸ್ ಮಾಡಿ ಅದು ಸ್ಕ್ರೀನಿಂಗ್ ಮಾಡ್ತೇವೆ. ಅದು ಇನ್ನೂ ಇಂಡಿಯಾದಲ್ಲಿ ಸಂಶೋಧನೆಯಲ್ಲಿದೆ, ಇನ್ನೂ ಅದು ಅಪ್ರೂವಲ್ ಸಿಕ್ಕಿಲ್ಲ. ಅದು ಹೊರಗಡೆ ದೇಶದಲ್ಲಿ ಅದನ್ನು ಟ್ರಯಲ್ ಬೇಸಿಸಲ್ಲಿ, ರಿಸರ್ಚ್ ಬೇಸಿಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಲೋ ಡೋಸ್ ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ನಾವು ಏನಿದೆ, ಚಿಕ್ಕದಾಗಿ ಏನಾದರೂ ಲಂಗ್ಸಲ್ಲಿ ಲಿಜನ್ ಇದ್ದರೂ ನಾವು ಕಂಡುಹಿಡಿಬೋದು. ಸೊ ಯಾಕೆ ನಮ್ಮ ದೇಶದಲ್ಲಿ ಅದು ಬಳಕೆ ಆಗ್ತಾ ಇಲ್ಲ ಅಂತಂದರೆ, ನಮ್ಮ ದೇಶದಲ್ಲಿ TB ಮೋಸ್ಟ್ ಕಾಮನ್ ಇದೆ. ಕ್ಯಾನ್ಸರ್ ಹೇಗಿದೆ ಅಂತಂದರೆ ಓವರ್ ಡಯಾಗ್ನೋಸ್ ಆಗಬಾರ್ದು, ಕರೆಕ್ಟ್ ಡಯಾಗ್ನೋಸಿಸ್ ಆಗಬೇಕು. ಕ್ಯಾನ್ಸರ್ ಇರಲಾರ್ದವನಿಗೆ ನಾವು ಕ್ಯಾನ್ಸರ್ ಅಂದರೆ ಅದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಇನ್ನೂ ರಿಸರ್ಚ್ ಇದರಲ್ಲಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ಅದು ನಾವು ಲೋ ಡೋಸ್ ಸಿಟಿ ಸ್ಕ್ಯಾನ್ ಸ್ಕ್ರೀನಿಂಗ್ ಆಗಿ ನಾವು ಉಪಯೋಗ ಮಾಡಬಹುದು. ಅದು ಬಿಟ್ಟರೆ ನಾವು ಯಾವುದೇ ನಮ್ದು ಲಕ್ಷಣಗಳು ನಾನೇನು ಹೇಳ್ದಲ್ಲ, ಅದು ಬಂದಾಗ ಇಮಿಡಿಯೇಟ್ ನಾವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಯಾವ ನೆಗ್ಲೆಕ್ಟ್ ಮಾಡ್ದಂಗೆ ಕರೆಕ್ಟ್ ಫಾಲೋ ಅಪ್ ಮಾಡಿ, ಕಮ್ಮಿ ಆದರೂ ಕೂಡ ಫಾಲೋ ಅಪ್ ಮಾಡಿ, ಆ್ಯಂಟಿಬಯೋಟಿಕ್ ಕೋರ್ಸ್ ಆಗಿದ ಮೇಲೂ ಫಾಲೋ ಅಪ್ ಮಾಡಿ ಚೆಕಪ್ ಮಾಡಿದಾಗ ನಾವು ಅರ್ಲಿ ಪಿಕಪ್ ಮಾಡ್ಬೋದು. ಸರ್ ಇವಾಗ ಈ ಶ್ವಾಸಕೋಶದ ಕ್ಯಾನ್ಸರ್ನ ಡಯಾಗ್ನೋಸ್ ಹೇಗೆ ಮಾಡ್ತೀರಾ, ಅಂದರೆ ಕನ್ಫರ್ಮೇಷನ್ ಹೇಗೆ ಮಾಡ್ತೀರಾ? ಸೊ ಯೂಶಲಿ ಪೇಷಂಟ್ ನಮ್ಮ ಹತ್ರ ಬರೋದು ಕೆಮ್ಮು ಅದೆಲ್ಲ ನನ್ನ ಸಿಂಪ್ಟಮ್ಸ್ ಹೇಳಿದಾಗೆ. ಕನ್ಫರ್ಮ್ ಅಂತಂದರೆ ನಾವು ಬಯಾಪ್ಸಿ ಮಾಡಿ ಅದಕ್ಕೆ ಕನ್ಫರ್ಮ್ ಮಾಡಬೇಕು. ಸೊ ಯಾವುದೇ ನಾವು ಗಡ್ಡೆಗೆ ಕ್ಯಾನ್ಸರ್ ಅಂತ ಹೆಸರಿಡ್ಬೇಕಂತಂದರೆ ಅದು ಬಯಾಪ್ಸಿ ಮುಖಾಂತರ. ಸೊ ಈ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೊಗೊಂಡು ಬಂದಾಗ ನಾವು ಫಸ್ಟ್ ಸ್ಕ್ಯಾನ್ ಮಾಡೋದು ಸಿಟಿ ಸ್ಕ್ಯಾನ್, ಥೊರಾಕ್ಸ್ ಸ್ಕ್ಯಾನ್ ಮಾಡಿದಾಗ ನಮ್ಗಲ್ಲಿ ಛಾತಿದ ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಥೊರಾಕ್ಸ್ ಅಂತ ಹೇಳ್ತಾರಲ್ಲ, ಛಾತಿ ಸ್ಕ್ಯಾನ್ ಮಾಡೋದು.
ಮಾಡಿದಾಗ ಅಲ್ಲಿ ಏನಾದರೂ ಅಬ್ನಾರ್ಮಾಲಿಟಿ ಕಂಡ್ರೆ, ಅಬ್ನಾರ್ಮಾಲಿಟಿ ಅಂದರೆ ಅಲ್ಲಿ ಏನಾದರೂ ಬೆಳ್ಳಗೆ ಏನಾದರೂ ಒಂಥರ ವೈಟ್ ಒಪ್ಯಾಸಿಟಿ ಥರ ಕಾಣುತ್ತೆ. ಸೊ ಇದರಿಂದ ನೀಡಲ್ ಟೆಸ್ಟ್ ಮಾಡಿ ಒಂದು ಸ್ಮಾಲ್ ಪೀಸ್ ತಗೊಂಡು ನಾವು ಪುನಃ ಅದು ಪೆಥಾಲಜಿಸ್ಟಿಗೆ ಕಳಿಸಿದಾಗ ಅದು ಡಯಾಗ್ನೋಸಿಸ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಅವಾಗ ಅದು ಕನ್ಫರ್ಮ್ ಆಗುತ್ತೆ ಕ್ಯಾನ್ಸರ್ ಅಂತ. ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಂತ. ಸೊ ಕ್ಯಾನ್ಸರ್ ನಾವು ಏನೇ ಹೇಳಬೇಕು ಖಚಿತವಾಗಿ ಅಂದರೆ ಅದು ಬಯಾಪ್ಸಿ ಮುಖಾಂತರ. ಓಕೆ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ಫಸ್ಟಿಗೆ? ಶ್ವಾಸಕೋಶ ಈಗ ಕನ್ಫರ್ಮ್ ಆಗಿದೆ, ಪೇಷಂಟ್ ರಿಪೋರ್ಟ್ ಬಂದಿದೆ, ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಏನು ಕೊಡ್ತೀರಾ? ಸೊ ಕ್ಯಾನ್ಸರಿಗೆ ಫಸ್ಟ್ ನಾವು ಸ್ಟೇಜ್ ಮಾಡಬೇಕು. ಸ್ಟೇಜ್, ಓಕೆ. ಫಸ್ಟ್ ಕನ್ಫರ್ಮ್ ಆಗಿದ ಮೇಲೆ ಸ್ಟೇಜಿಂಗ್ ಯಾವುದು ಅಂತಂದರೆ ಇಮೇಜಿಂಗ್, ಸಿಟಿ ಸ್ಕ್ಯಾನ್ ಇರ್ಬೋದು, ಅಥವಾ ಬೇಕಾದಲ್ಲಿ ನಮ್ಮಲ್ಲಿ ರುಟೀನ್ ಬ್ಲಡ್ ಟೆಸ್ಟ್ ಮಾಡಿರ್ತೇವೆ, ಅಥವಾ ಹೋಲ್ ಬಾಡಿ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೇವೆ. ಸೊ ಇದು ಮಾಡಿದ್ಮೇಲೆ ನಮಗೆ ಯಾವ ಸ್ಟೇಜಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸಾಧಾರಣವಾಗಿ ನಾವು ಗಡ್ಡೆ ಸೈಜು, ಗಡ್ಡೆ ಅಕ್ಕಪಕ್ಕದಲ್ಲಿ ಎಷ್ಟು ಹೋಗಿದೆ ಅಂತ T1, T2, T3, T4 ಅಂತ ತಗೋತೇವೆ. TNM ಸ್ಟೇಜಿಂಗ್ ಮಾಡ್ತೇವೆ. ಎನ್ ಅಂತಂದರೆ ನೋಡಲ್ ಸ್ಟೇಟಸ್, ಅಂದರೆ ಅದು ರೀಜ್ನಲ್ ಏನಾದರೂ ಸ್ಪ್ರೆಡ್ ಆಗಿದೆ ಇಲ್ಲ ಅಂತ ನೋಡ್ತೀವಿ. ನಂತರ ಎಮ್ ಅಂತ ಹೇಳ್ತೇವೆ, ಮೆಟಾಸ್ಟ್ಯಾಟಿಕ್, ಅಲ್ಲೇ ಇದೆ ಅಥವಾ ಜಾಗ ಬಿಟ್ಟು ಏನಾದರೂ ಹೋಗಿದೆ, ಲಿವರಿಗೆ ಹೋಗಿದೆ ಅಥವಾ ಬೋನ್ಸಿಗೆ ಹೋಗಿದೆ ಅಥವಾ ಬ್ರೈನಿಗೆ ಹೋಗಿದೆ. ಸೊ ಈ TNM ಸ್ಟೇಜಿಂಗಲ್ಲಿ ನಾವು ಸ್ಟೇಜ್ 1, 2, 3, 4 ಅಂತ ಮಾಡ್ತೇವೆ. ಕ್ಯಾನ್ಸರಿಗೆ 4 ಸ್ಟೇಜ್ಗಳಿರುತ್ತೆ. 1 ಅಂತಂದಾಗ ಇಟ್ ಈಸ್ ವೆರಿ ಅರ್ಲಿ, 1 and 2. 3 ಅಂತಂದಾಗ ಲೋಕಲಿ ಅಡ್ವಾನ್ಸ್ ಅಂತ ಹೇಳ್ತೇವೆ ನಾವು. 4ನೇದು ಅಂದಾಗ ಸ್ಟೇಜ್ 4, ಅದು ಬೇರೆ ಎಲ್ಲ ದೇಹದ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೇವೆ. ಸೊ ಈ ಸ್ಟೇಜ್ ಪ್ರಕಾರ ನಾವು ಟ್ರೀಟ್ಮೆಂಟನ್ನು ಅಡ್ವೈಸ್ ಮಾಡ್ತೇವೆ. ಸೊ ಸ್ಟೇಜ್ 1 ಸಾಧಾರಣವಾಗಿ ಕ್ಯಾನ್ಸರಿಗೆ ಮೂಲ ಸ್ತಂಭ ಟ್ರೀಟ್ಮೆಂಟ್ ಅಂತಂದರೆ 3 ಬರುತ್ತೆ. ಒಂದು ಸರ್ಜರಿ ಇರ್ಬೋದು, ಸರ್ಜಿಕಲ್ ಆಂಪರೇಷನ್. ನೆಕ್ಸ್ಟ್ ರೇಡಿಯೇಷನ್ ಇರ್ಬೋದು, ಅಥವಾ ಇಂಜೆಕ್ಷನ್ ಯೂಸ್ ಮಾಡೋದು, ಕೀಮೋಥೆರಪಿ ಇರ್ಬೋದು. ಸೊ ಇವು 3 ಆರ್ ದ ಮೇನ್ 3 ಸ್ತಂಭಗಳಿದ್ದಂಗೆ. ಈಗ ಹೊಸದಾಗಿ ನ್ಯೂವರ್ ಟ್ರೀಟ್ಮೆಂಟ್ ಟೆಕ್ನಿಕ್ಸ್ಗಳು ಬಂದಿದೆ. ಅದು ಇಮ್ಯುನೋಥೆರಪಿ ಇರ್ಬೋದು, ಟಾರ್ಗೆಟೆಡ್ ಥೆರಪಿ ಇರ್ಬೋದು, ಈ ಥರ ಎಲ್ಲ ಇರುತ್ತೆ. ಸೊ ನಾವು ಸ್ಟೇಜ್ 1ನಲ್ಲಿ ಸಾಧಾರಣವಾಗಿ ಸ್ಟೇಜ್ 1, 2, 3ವರೆಗೂ ನಾವು ಸರ್ಜರಿ ಅನ್ನು ನಾವು ಫಸ್ಟ್ ಆಪ್ಷನ್ ಕೊಡಬೇಕು. ಯಾವಾಗ ನಾವು ಆಪ್ಷನ್ ಕೊಡೋದಿಲ್ಲ ಅಂತಂದರೆ ಪೇಷಂಟ್ ಸರ್ಜರಿಗೆ ಫಿಟ್ ಇಲ್ಲ, ಅಥವಾ ಅವ್ರಿಗೆ ಏನಾದರೂ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದೆಯಾ ಅಥವಾ ಹೈಪರ್ಟೆನ್ಸಿವ್ ಇದೆಯಾ, ಅದರ ಕೋಮಾರ್ಬಿಡ್ ಕಂಡೀಷನ್ ಅಂತ ಹೇಳ್ತೀವಿ. ಆ ಥರ ಇದ್ದಾಗ ನಾವು ರೇಡಿಯೇಷನ್ ಮೊದಲನೇದಾಗಿ ಅಡ್ವೈಸ್ ಮಾಡ್ತೀವಿ. ಇದು ಸ್ಟೇಜ್ 1, 2, 3. 4 ಬಂದಾಗ ಅದು ಕೀಮೋಥೆರಪಿ ಫಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಆಗುತ್ತೆ. ಸೊ ಇದು ಅಲ್ಲದೆ ಈಗ ಎಷ್ಟು ನಮ್ಮದು ಟ್ರೀಟ್ಮೆಂಟ್ ಅಡ್ವಾನ್ಸ್ ಆಗಿದೆ ಅಂತಂದರೆ ಮಾಲಿಕ್ಯುಲರ್ ಜೆನೆಟಿಕ್ಸ್ ಅಂತ ನಾವು ಯೂಸ್ ಮಾಡ್ತೇವೆ. ಈಗ ನಾವು ಬಯೋಪ್ಸಿ ಅಂತ ಹೇಳಿದೆ ನಿಮಗೆ. ಬಯೋಪ್ಸಿ ಅಂತ ಪೀಸ್ ತೊಗೊಂಡಾಗ ಆ ಟ್ಯೂಮರ್ದ ಡೀಟೇಲ್ ಸ್ಟಡಿ ಆಗುತ್ತೆ. ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಈ ಸ್ಟೇಜ್ 1, 2, 3, 4 4 ಸ್ಟೇಜ್ ಇರ್ಬೋದು, ಬಟ್ ಒಬ್ಬರು ಪೇಷಂಟ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ, ಇನ್ನೊಬ್ಬರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಅದು ಯಾಕೆ ಆ ಥರ ಆಗ್ತಾಯಿದೆ ಅಂತ ನಾವು ಮಾಲಿಕ್ಯುಲರ್ ಸ್ಟಡಿ ಬೇಸಿಸ್ನಾಗೆ ನಮ್ಗೆ ಇನ್ನೂ ಬರೋ ದಿನಗಳಲ್ಲಿ ನಾವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಅಂತ. ಅಂದರೆ ಇದಕ್ಕೆ ಪ್ರಿಸಿಷನ್ ಮೆಡಿಸಿನ್ ಅಂತ ಹೇಳ್ತಾರೆ. ಪ್ರಿಸಿಷನ್ ಮೆಡಿಸಿನ್ ಅಂತಂದಾಗ ಯಾವ ಪೇಷಂಟಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ ಅಂತ. ಸೊ ಈ ಬೇಸಿಸಲ್ಲಿ ನಾವು ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡ್ತೇವೆ. ಸರ್, ಇವಾಗ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ. ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಆ ಥರ ಪೇಷಂಟ್ ಬಂದು ಕ್ಯೂರ್ ಆಗಿದ್ದ ಎಕ್ಸಾಂಪಲ್ಸ್ ಇದೆಯಾ? ಬಂದಿದ್ರು ಯಾವ ಸ್ಟೇಜಲ್ಲಿ ಬಂದಿದ್ರು, ಅಥವಾ ಸ್ಟಾರ್ಟಿಂಗಿಂದನೇ ಬಂದಿದ್ರಾ, ಏನು ಅದ್ರ ಬಗ್ಗೆ ಹೇಳ್ತೀರಾ? ಗುಡ್ ಕ್ವಶನ್. ಸ್ವಲ್ಪ ಟೈಮ್ ತಗೋತೀನಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಶೋರ್ ಸರ್. ಶ್ವಾಸಕೋಶದ ಕ್ಯಾನ್ಸರು ಮೋಸ್ಟ್ ಕಾಮನ್ ಅಂತ ಹೇಳಿದೆ. ಓಕೆ. ಅದೇ ಇದರಲ್ಲಿ ಮೋಸ್ಟ್ ಡೆಡ್ಲಿ ಕ್ಯಾನ್ಸರ್ ಇದು ಅಂತಂದರೆ ಮೋರ್ಟ್ಯಾಲಿಟಿ ರೇಟ್ ಜಾಸ್ತಿ ಇದೆ. ಓಕೆ. ಅಂದರೆ ಯಾವುದೇ ಒಂದು ಕ್ಯಾನ್ಸರ್ ಆಗಬೇಕು ಅದು ಕ್ಯೂರ್ ಆಗುತ್ತೆ, ಕ್ಯೂರ್ ಆಗಲ್ಲ ಅಂತ ಇರುತ್ತಲ್ಲ, ಅದೇ ರೀತಿಯಾಗಿ ಶ್ವಾಸಕೋಶದಿಂದ ಸಾಯೋ ಪೇಷಂಟ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಸೊ ಅಂದರೆ ಇದು ಅಗ್ರೆಸಿವ್ ಕ್ಯಾನ್ಸರ್. ಲಂಗ್ ಕ್ಯಾನ್ಸರ್ ಏನಿದೆ ಅಗ್ರೆಸಿವ್ ಕ್ಯಾನ್ಸರ್. ಸೊ ಈಗ ತಮ್ಮ ಪ್ರಶ್ನೆಗೆ ಬಂದಾಗ ನಮ್ಮಲ್ಲಿ ಈ ಥರ ನೋಡಿದ್ದೇವೆ, ಡೆಫಿನೆಟ್ ಆಗಿ ನೋಡಿದ್ದೇವೆ. ಯಾಕಂದರೆ ಇದು ಕಾಮನ್ ಕ್ಯಾನ್ಸರ್ ಆಗಿರೋದ್ರಿಂದ ಸಾಕಷ್ಟು ನಾವು ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಅನ್ಫಾರ್ಚುನೇಟ್ಲಿ ಅನ್ಬೋದು, ಸಾಕಷ್ಟು ಜನ ಅಡ್ವಾನ್ಸ್ ಸ್ಟೇಜಲ್ಲಿ ನಮ್ಮಲ್ಲಿ ಬರ್ತಾರೆ. ಸೊ 3rd ಸ್ಟೇಜಲ್ಲಿ ಆಗಲಿ ಅಥವಾ 4th ಸ್ಟೇಜಲ್ಲಾಗಲಿ ಆ ಥರನೇ ನಮ್ಮಲ್ಲಿ ಬರ್ತಾರೆ. ಅಲ್ಲಿ ಇಲ್ಲಿ ಭಾಳ ಈಗ 10 ಜನರಲ್ಲಿ ನಾವು ಮಾತಾಡ್ಬೇಕಂತಂದರೆ 7 ಪೇಷಂಟ್ ಬರೋದು ಅಡ್ವಾನ್ಸ್ ಸ್ಟೇಜಲ್ಲೇ.
ಸೊ ಒಬ್ಬರು ಇಬ್ಬರು ಅಲ್ಲಿ ಇಲ್ಲಿ ಅರ್ಲಿ ಸ್ಟೇಜಲ್ಲಿ ಬರ್ತಾರೆ. ಓಕೆ. ಸೊ ನಮ್ಮ ಹತ್ರ ಏನಿದೆ, ಸರ್ಜಿಕಲ್ ಫೆಸಿಲಿಟಿ ಇರ್ಬೋದು, ಮೆಡಿಕಲ್ ಫೆಸಿಲಿಟಿ ಇರ್ಬೋದು, ರೇಡಿಯೇಷನ್ ಫೆಸಿಲಿಟಿ ಇರ್ಬೋದು, 3 ಟ್ರೀಟ್ಮೆಂಟ್ ಫೆಸಿಲಿಟಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಪೇಷಂಟ್ಸ್ಗಳು ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಗುಣಮುಖನೂ ಆಗಿದ್ದಾರೆ, ಸಾಕಷ್ಟು ಜನ ಫಾಲೋಅಪ್ ಅಲ್ಲೂ ಇದ್ದಾರೆ. ಸೊ ಟ್ರೀಟ್ ಮಾಡಿದ್ದೇವೆ ನಾವು, ಈ ಥರ ಕ್ಯಾನ್ಸರ್ಸ್ ನಮ್ಮ ಹಾಸ್ಪಿಟಲ್ ಟ್ರೀಟ್ ಆಗಿದೆ. ಸರ್, ಕೊನೆಯದಾಗಿ ಈ ಒಂದು ನವೆಂಬರ್ ತಿಂಗಳು ಎಸ್ಪೆಷಲಿ ಶ್ವಾಸಕೋಶದ ಕ್ಯಾನ್ಸರ್ ಜಾಗೃತಿ ಕುರಿತು ನಿಮ್ಮಿಂದ ಜನರಿಗೆ ಅಂದರೆ ವೀಕ್ಷಕರಿಗೆ ತಮ್ಮಿಂದ ಏನಾದರೂ ಒಂದು 4 ಅಭಿಪ್ರಾಯದ ಮಾತುಗಳನ್ನು ಹೇಳಬೇಕು ಅಂತ. ಸೊ ಇದು ಜಾಗ್ರತೆಯದ್ದು ಅವೇರ್ನೆಸ್ ಟಾಕ್ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಯಾಕೆ ಹಮ್ಮಿಕೊಳ್ತೇವೆ ಅಂತಂದರೆ, ಇದು ಬರೀ ಶ್ವಾಸಕೋಶದ ಸೀಮಿತ ಅಷ್ಟೇ ಅಲ್ಲ, ಎವ್ರಿ ಮಂತ್ ಒಂದೊಂದು ಕ್ಯಾನ್ಸರಿಗೆ ನಾವು ಅಸೈನ್ ಮಾಡಿರ್ತೇವೆ. ಸೊ ಅದೇ ರೀತಿಯಾಗಿ ಈ ತಿಂಗಳು ಶ್ವಾಸಕೋಶದಿದೆ. ಮೇನ್ ಮೆಸೇಜ್ ಏನಾಗಿರುತ್ತೆ ಅಂತಂದರೆ, ಕ್ಯಾನ್ಸರಿಂದ ಭಯ ಬೇಡ, ಕ್ಯಾನ್ಸರಿಂದ ಅರಿವು ಇರಲಿ, ಅವೇರ್ನೆಸ್ ಇರಲಿ, ಜಾಗ್ರತೆ ಇರಲಿ. ಅದಕ್ಕೆ ಟ್ರೀಟ್ಮೆಂಟು ಇದೆ. ಈಗ ಸಾಕಷ್ಟು ಮುಂದೆ ಏನಿತ್ತು, ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಂತ ಆ ಥರ ಇಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟು ಇದೆ, ಸಾಕಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಬಂದಿದೆ. ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಇರ್ಬೋದು, ಇಮ್ಯುನೊಥೆರಪಿ ಇರ್ಬೋದು, ಸಾಕಷ್ಟು ಈಗ ಸರ್ಜರಿಗಳೆಲ್ಲ ಹೈಟೆಕ್ ಸರ್ಜರೀಸ್ಗಳು ಆಗ್ತಾ ಇದೆ. ಸೊ ಅದರಿಂದ ಯಾರಿಗೂ ಅದರ ಬಗ್ಗೆ ಭಯ ಬೇಡ. ಏನಾದರೂ ಸಿಂಪ್ಟಮ್ಸ್ ಇದ್ದಲ್ಲಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಿ, ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಾಗ ಆಂಕೋಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಒಂದು ಕ್ಯಾನ್ಸರ್ ಜಾಗೃತಿ ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ ಜಾಗೃತಿ ಕುರಿತು ಡಾಕ್ಟರ್ ಶಾಂತಲಿಂಗ್ ನಿಗುಡ್ಗಿ ಸರ್ ಅವರು ನಮಗೆ ತುಂಬ ಅಪಾರವಾದಂಥ ಒಂದು ಸಮಸ್ತವಾದ ವಿವರವಾದ ಮಾಹಿತಿಯನ್ನು ನೀಡಿದರು. ಯಾರಿಗೆ ರೋಗ ಬಂದರೂ, ಅದರಲ್ಲೂ ಎಸ್ಪೆಷಲಿ ಕ್ಯಾನ್ಸರ್ ಅಂತ ರೋಗ ಬಂದರೆ ಭಯ ಬೇಡ, ಅದನ್ನು ಅವೇರ್ನೆಸ್ ಮಾಡಿಕೊಂಡು ಅದನ್ನು ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಆರೋಗ್ಯದ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.